ಇವತ್ ನಾವ್ ಹೋಗ್ತಾ ಇರೋದು ಎಲ್ಗಂದ್ರೆ ಅಲ್ಲಿ ಕಾಣಿಸ್ತಾ ಇರೋ ಮಾಕ್ಲಿ ಬೆಟ್ಟಕ್ಕೆ. ನಾವ್ ಇವಾಗ ಬೆಟ್ಟ ಹತ್ರ ಹೋಗ್ಬೇಕಂದ್ರೆ ಟ್ರೈನ್ ಟ್ರ್ಯಾಕ್ ಕ್ರಾಸ್ ಮಾಡ್ಕೊಂಡೇ ಹೋಗ್ಬೇಕು. ಇನ್ನೇನ್ ನಾವು ಆ ಸೈಡ್ ಹೋಗೋ ಅಷ್ಟ್ರಲ್ಲಿ ಟ್ರೈನ್ ಬಂತು. ನಾವಿಲ್ಲಿ ಒಳಗಡೆ ಬಂದಿದ ತಕ್ಷಣ ಫಸ್ಟ್ ನಮ್ಗೊಂದು ದೇವಸ್ಥಾನ ಸಿಗುತ್ತೆ. ನೆಕ್ಸ್ಟ್ ಇವಾಗ ನಾವು ಈ ಬೆಟ್ಟ ಹತ್ಕೊಂಡು ಆ ತುದಿಗೆ ರೀಚ್ ಆಗ್ಬೇಕು. ಈ ಬೆಟ್ಟ ಸುಮಾರು 1350 ಮೀಟರ್ ಎತ್ತರ ಇದೆ. ನೀವೇನಾದ್ರೂ ಈ ತರ ಜಾಗ ಟ್ರೆಕ್ಕಿಂಗ್ ಬಂದ್ರೆ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಿ, ಯಾಕಂದ್ರೆ ಪ್ರಕೃತಿಯ ನಾಶ ಮಾನವ ಕುತ್ತಿಗೆಗೆ ಯಮಪಾಶ ಅಂತ. ಮೇಲೆ ಹೋಗೋದಕ್ಕೆ ನಮ್ ತರ ನಿಮ್ಗೂ ದಾರಿ ಕನ್ಫ್ಯೂಸ್ ಆದ್ರೆ ಸೊ ಇದು ನೋಡ್ಕೊಂಡ್ ಬರ್ರಿ ಎಲ್ಲರೂ. ನೋಡ್ಕೊಂಡು ಆರಾಮಾಗಿ ಮೇಲೆ ನಾವು ಬೆಟ್ಟ ತುದಿಗೆ ಸೇರ್ಕೊಬಹುದು. ನಾವಿನ್ನೂ ಅರ್ಧ ಹತ್ತಿಲ್ಲ, ಆಗ್ಲೇ ಮಳೆ ಬರ್ತಿದೆ. ಇನ್ನೇನ್ ನಾವ್ ಹತ್ಬೇಕಂದ್ರೆ ನಮ್ ಬ್ರೋ ಅವ್ರು ಒಂದು ಗುಡ್ ನ್ಯೂಸ್ ಕೊಟ್ರು. ಚಿರತೆ ಇದೆ ಅಂತ ಹೇಳ್ತಾವ್ರೆ. ನಮ್ಗೆಲ್ಲ ಭಯ ಸ್ಟಾರ್ಟ್ ಆಯ್ತು. ಗೊತ್ತಾಯ್ತಾ? ಏನು ನಾವು ಮನೆಗೆ ಹೋಗಲ್ಲ, ಚಿರತೆ ತಿಂದಾಕ್ತವೆ. ಹೇಗಾದ್ರೂ ಇವ್ರವ್ರನ್ನ ಒಬ್ರನ್ನ ಕೇಳೋಣ ಅಂತ ಫೋನ್ ಮಾಡಿದ್ವಿ. ಚಿರತೆ ಏನಾದ್ರು ಇದೆಯಾ? ಚಿರತೆನಿಲ್ಲ, ಯಾವ್ದಿಲ್ಲ, ಹೋಗ್ರ. ಹೌದಾ, ಸರಿ ಮಚ್ಚ, ಥ್ಯಾಂಕ್ ಯು. ಹಬ್ಬಾ, ಎಷ್ಟೊತ್ತಿದ್ರು ಇನ್ನೂ ವ್ಯೂ ಪಾಯಿಂಟೇ ಬಂದಿಲ್ಲ. ಇನ್ನೂ ಹತ್ತನೇ ಇದೀವಿ ಬ್ರೋ. ಎಷ್ಟೆಷ್ಟು ದೂರಕ್ಕೆ ಒಂದಷ್ಟು ಸ್ಟಾಪ್ ಕೊಟ್ಟಿದೀವಿ ಬ್ರೋ. ಹೇಳಕ್ಕಾಗಲ್ಲ ಬ್ರೋ. ಇಲ್ಲಿ ನೋಡಿ ಆ ಕೆಳಗಡೆ ವ್ಯೂ, ಆ ಕೆರೆ ಸೇಮ್ ಕರ್ನಾಟಕ ಮ್ಯಾಪ್ ತರನೇ ಇದೆ ನೋಡಿ. ನೋಡಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋದಕ್ಕೆ ಜಾಗ ಯಾವ ತರ ಇದೆ. ಇನ್ನೇನ್ ಮೇಲೆ ಬಂದ್ವಿ. ನೀವೇನ್ ನೋಡ್ತಾ ಇದೀರೋ ಇದಾಗಿನ ಕಾಲದಲ್ಲಿ ಶಹಾಜಿಯರ ಆಳ್ವಿಕಕ್ಕೆ ಒಳಪಟ್ಟಿತ್ತು. ನಮ್ ಬ್ರೋ ನೋಡಿ ಆಗ್ಲೇ ಎಲ್ಲಿದ್ದಾರೆ. ನಾನು ಏನ್ ನೋಡ್ತಾ ಇದೀನೋ ಇಷ್ಟೇ ಅಲ್ಲ, ವ್ಯೂ ಇನ್ನೂ ಮೇಲೇನೂ ಇದೆ ವ್ಯೂ. ಬನ್ನಿ ಹೋಗೋಣ. ಅಲ್ಲಿ ನೋಡಿ ಕಾಮನಬಿಲ್ಲು ಮೇಲೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದೇ ನಾವು ಕೆಳಗಡೆಯಿಂದ ನೋಡಿದ್ರೆ ಇನ್ನೊಂದ್ ತರ ಕಾಣಿಸುತ್ತೆ. ಇಲ್ಲಿ ನಾನ್ ನಿಂತ್ಕೊಂಡಿರೋ ವ್ಯೂ ಪಾಯಿಂಟ್, ಅವ್ರು ನಿಂತ್ಕೊಂಡಿರೋ ವ್ಯೂ ಪಾಯಿಂಟ್ ಹತ್ರ ಎಲ್ಲ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಸೈನ್ಯದ ತರಬೇತಿ ಪಡೆಯುತ್ತಿದ್ದರು. ಈ ಬೆಟ್ಟದ ತುದಿಯಲ್ಲಿ ಶಿವನ ದೇವಸ್ಥಾನ ಇದೆ. ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ. ಶಿವನ ದೇವಸ್ಥಾನ ಅಲ್ಲ, ಅವೇನಾದ್ರೂ ಇರುತ್ತೆ ಅಂತ ನಮ್ ಬ್ರೋನ ಕಳಿಸ್ತೆ ಮುಂದೆ. ಇಲ್ಲಿ ನೋಡ್ತಾ ಇದೀರಲ್ಲ, ನಮ್ ಬ್ರೋ ಒಬ್ರಿಗೆ ದೇವರ ಮೇಲೆ ಅಪಾರವಾದ ಭಕ್ತಿ. ಇಲ್ಲಿ ಅವ್ರಿಗೆ ಗೊತ್ತಿರೋದ್ರ ಬಗ್ಗೆ ನಮ್ಗೆ ಹೇಳ್ತಾ ಇದಾರೆ. ಇಲ್ಲಿ ಮೇಲೆ ಬಂದಿ ಟೈಮೇ ಗೊತ್ತಾಗಿಲ್ಲ ನಮ್ಗೆ, ಅಷ್ಟು ಟೈಮ್ ಸ್ಪೆಂಡ್ ಮಾಡಿದೀವಿ. ನೀವೇನಾದ್ರೂ ಈ ತರ ಟ್ರೆಕ್ಕಿಂಗ್ ಪ್ಲೇಸ್ ಬಂದ್ರೆ ನಮ್ ತರ 2-3 ಬರ್ಬೇಡ್ರಿ, ನಿಮ್ ಗ್ಯಾಂಗ್ ಜೊತೆ ಬನ್ನಿ. ಯಾಕಂದ್ರೆ ಇಲ್ಲಿ ಸುತ್ತ ಅರಣ್ಯ ಪ್ರದೇಶ ಇರೋದ್ರಿಂದ ನೀವೆಲ್ಲ ಒಳ್ಳೆ ವ್ಯೂ ನೋಡ್ಬೇಕು ಅಂದ್ರೆ 5 ಗಂಟೆಗೆ ಬರಕ್ ಹೋಗ್ಬೇಡಿ. ಯಾಕಂದ್ರೆ ಇದ್ರ ಟೈಮಿಂಗ್ಸ್ ಬಂದೆ ಬೆಳಗ್ಗೆ 6ರಿಂದ ಸಂಜೆ 5ರವರೆಗೂ ಅಷ್ಟೇ. ನಾವು ಮೇಲೆ ಇರ್ಬೇಕಂದ್ರೆ ಬೆಳಕಿತ್ತು, ಕೆಳಗಡೆ ಇಳಿತಾ ಕತ್ಲೆ ಆಗೋಯ್ತು. 7 ಗಂಟೆ ಇಲ್ಲಿ ಇದ್ರೆ ಟೈಮೇ ಗೊತ್ತಿಲ್ಲ ಬ್ರೋ ನಮ್ಗೆ. ಇಲ್ಲಿ ತೋರಿಸಿ ಒಂದ್ಸರಿ. ಯಾರೋ ಮರ್ಕಿಲ್ಲ ಅಂದ್ರೆ ನಮ್ಗೆ ಎಷ್ಟು ಕಷ್ಟ ಆಗ್ತಾ ಇತ್ತು ಬ್ರೋ. ಇಳಿಯಕ್ಕೆ ಆಗ್ತಿರ್ಲಿಲ್ಲ. ಒಂದು 3-4 ಅವರ್ಸ್ ಆಗೋಗಿರ್ತಾ ಇತ್ತ. ನಾವು ಸುತ್ತಾಕೊಂಡೇ ಇದ್ದೋಗ್ತಾ ಇದ್ರಿ. ನಾವ್ ಆದಷ್ಟು ಬೇಗ ಇಳಿಬೇಕು ಅಂತ ಟೈಮ್ ನೋಡ್ಕೊಂಡು ಇಳಿತಾ ಇದ್ವಿ. ಇದರಲ್ಲಿ 7:30 ಇನ್ನೂ ಅರ್ಧ ಇಳಿಬೇಕು ಬ್ರೋ. ನಾವು ಏನು ಕಾಣಿಸ್ತಾ ಇಲ್ಲ. ಆಗೋ ಈಗ ಸ್ವಲ್ಪ ಬೇಗನೆ ರೀಚ್ ಆದ್ವಿ ಕೆಳಗಡೆ. ಕ್ಲೋಸ್ ಮಾಡ್ಬಿಟ್ಟವ್ರೆ. ಕ್ಲೋಸ್ ಮಾಡ್ಬಿಟ್ಟವ್ರೆ. ಟೈಮ್ ಎಷ್ಟು ಬ್ರೋ? ಟೈಮ್ ಬ್ರೋ ಟೈಮ್ ಎಷ್ಟಾಗಿದೆ? ಇಷ್ಟು ಲೇಟ್ ಆಗುತ್ತೆ ಅಂತ ನಮ್ಗಂತೂ ಗೊತ್ತಿರ್ಲಿಲ್ಲ. ನೀವ್ಯಾರಾದ್ರೂ ಬಂದ್ರೆ ನಮ್ ತರ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ. ಇಲ್ಲಿ ಕಾಣಿಸ್ತಾ ಇರೋ ಟೈಮ್ ಸೆನ್ಸ್ ನ ಫಾಲೋ ಮಾಡಿ. ಹಾಗೆ ಅರವಿಂದ್ ಲಕ್ಷ್ನ ಫಾಲೋ ಮಾಡಿ.